ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ನಾನಿವತ್ತು ವೆಜಿಟೇರಿಯನ್ಸ್ ಮತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಒಂದು ಇಷ್ಟಪಟ್ಟು ತಿನ್ನುವಂಥ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಪನ್ನೀರ್ ಬಿರಿಯಾನಿ ಅಂತ ಹೇಳ್ಬೋದು, ಪನ್ನೀರ್ ಪುಲಾವ್ ಅಂತಲೂ ಹೇಳ್ಬೋದು. ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕಿಗೊಂದು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ರೆಸಿಪಿಯನ್ನು ಶುರು ಮಾಡೋಣ. ನಾವು ಪನ್ನೀರ್ ಪುಲಾವಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ನೋಡಿಕೊಳ್ಳುವ. 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, ಟೊಮೆಟೊ, ಹಸಿ ಬಟಾಣಿ, ಒಂದು 4 ಕಾಯಿ ಮೆಣಸು, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಲೆಮನ್, 2 ಈರುಳ್ಳಿ, 2 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಮತ್ತು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇಟ್ಟುಕೊಂಡಿದ್ದೇನೆ. ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಪಲಾವು ಎಲೆ 2, ಏಲಕ್ಕಿ 2, 5ರಿಂದ 6 ಪೆಪ್ಪರ್ ಕಾಳು, 6 ಲವಂಗ, ಚಕ್ಕೆ, ನಕ್ಷತ್ರ ಹೂವಿದು 2 ಎಸಳು, ಧನಿಯಾ ಪೌಡ್ರು 1 ಟೀ ಸ್ಪೂನು, 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನ್ ಬಿರಿಯಾನಿ ಪೌಡ್ರು, ಅರಶಿನ, ರುಚಿಗೆ ಉಪ್ಪು. 200 ಗ್ರಾಮ್ಸಿನಷ್ಟು ಪನ್ನೀರನ್ನು ಹೀಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿಗೆ ನಾನು ಪನ್ನೀರಿಗೆ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಕೈಯಲ್ಲಿ ಹೀಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ಇಲ್ಲಿ ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ, ಅದು ತುಪ್ಪವನ್ನು ಹಾಕಿಕೊಂಡೆ. ಇಲ್ಲಿ ತುಪ್ಪ ಚೆನ್ನಾಗಿ ಕಾದಿದೆ. ಈಗ ನಾವು ಉಪ್ಪು ಖಾರ ಹಾಕಿ ಇಟ್ಕೊಂಡ ಪನ್ನೀರ್ ಸ್ಲೈಸ್ ಅನ್ನು ಇದಕ್ಕೆ ಹಾಕಿಕೊಳ್ಳುವ. ಬೆಂಕಿಯನ್ನು ಜಾಸ್ತಿ ಇಟ್ಕೊಳ್ಳೋದು ಬೇಡ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಪನ್ನೀರು ಒಂದು ಸೈಡ್ ಸ್ವಲ್ಪ ಫ್ರೈ ಆದ ನಂತರ ಮಗುಚಿ ಹಾಕಿಕೊಳ್ಳ. ಇದನ್ನು ನಾವು ಮಗುಚಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಪನ್ನೀರನ್ನೆಲ್ಲ 4 ಬದಿ ಕೂಡ ಫ್ರೈ ಮಾಡಿಕೊಂಡಾಯಿತು. ಇಷ್ಟಾದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಇನ್ನೊಂದು ಬೇರೆ ಪ್ಲೇಟಿಗೆ ತೆಕೊಳ್ಳುವ. ಇಲ್ಲಿ ನಾನು ಕುಕ್ಕರನ್ನು ಸ್ಟವ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ತುಪ್ಪ ಚೆನ್ನಾಗಿ ಕಾದ ನಂತರ 2 ಪಲಾವ್ ಎಲೆ. ಅಲ್ಲಿ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಗೇರು ಬೀಜವನ್ನು ತೋರಿಸಿರಲಿಲ್ಲ, ಇಲ್ಲಿ ಗೇರು ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಲವಂಗ, ಪೆಪ್ಪರ್, ಚಕ್ಕೆ, ಏಲಕ್ಕಿ ಇದನ್ನೆಲ್ಲ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಫ್ರೈ ಮಾಡಿಕೊಳ್ಳುವ. ಕಟ್ ಮಾಡಿ ಇಟ್ಕೊಂಡ 2 ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಜೊತೆಯಲ್ಲಿ ಕಾಯಿ ಮೆಣಸು ಕೂಡ ಹಾಕಿದೆ. ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಹಾಗೆ ಇಲ್ಲಿ ಆನಿಯನ್ ಬೇಗ ಫ್ರೈ ಆಗಲಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿದರೆ ಇಲ್ಲಿ ಆನಿಯನ್ ಬೇಗ ಫ್ರೈ ಆಗ್ತದೆ. ಮತ್ತು ಬೆಂಕಿಯನ್ನು ಕೂಡ ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಯಾವತ್ತೂ ಕೂಡ ನಾವು ಆನಿಯನ್ ಫ್ರೈ ಮಾಡುವಾಗ ಬೆಂಕಿಯನ್ನು ಜಾಸ್ತಿ ಇಟ್ಕೊಂಡ್ರೆ ಆಯಿತು. ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಆನಿಯನ್ ಸ್ವಲ್ಪ ಕೆಂಪಗಾದ ನಂತರ ಬೀನ್ಸನ್ನು ಕೂಡ ಹಾಕ್ತಾ ಇದ್ದೇನೆ.
ಕ್ಯಾರೆಟ್, ಇದರ ಹಸಿ ಬಟಾಣಿ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲದಿದ್ದರೆ ನೆನೆಸಿದ ಬಟಾಣಿಯನ್ನು ಕೂಡ ಹಾಕಿಕೊಳ್ಬೋದು. ಅಂದರೆ ಬಟಾಣಿ ಚೆನ್ನಾಗಿ ನೆನೆದಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಯಲ್ಲಿ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ತರಕಾರಿಯನ್ನೆಲ್ಲ ಸೇರಿಸಿಕೊಂಡ ನಂತರ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೇನೆ, 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪೌಡ್ರು, 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, ಹಾಗೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಆದ ಕಾರಣ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ. ಮತ್ತು ಟೇಸ್ಟ್ ನೋಡಿ ನಾವು ಉಪ್ಪನ್ನು ಸೇರಿಸಿಕೊಳ್ಳುವ. ಈ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಲಿ ಅಷ್ಟರ ತನಕ 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದ್ರ ಜೊತೆಯಲ್ಲಿ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಇದನ್ನು ಕೂಡ ಒಂದ್ಸಲ ಫ್ರೈ ಮಾಡಿಕೊಳ್ಳ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ನಾನು ಇದಕ್ಕೆ 3 ಕಪ್ಪಿನಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ತಣ್ಣೀರು ಕೂಡ ಹಾಕಿಕೊಳ್ಬೋದು. ಬಿಸಿ ನೀರು ಹಾಕಿದರೆ ನಮಗೆ ಬೇಗನೆ ಇಲ್ಲಿ ಅಡಿಗೆ ರೆಡಿ ಆಗ್ತದೆ. ಅಂದರೆ ನಾನಿಲ್ಲಿ 2 ಕಪ್ಪಿನಷ್ಟು ಬಾಸುಮತಿ ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿದ್ದೇನೆ. ಒಂದು 20-30 ನಿಮಿಷ ನೀರಲ್ಲಿ ನೆನೆ ಹಾಕಬೇಕು. ಅಕ್ಕಿಯನ್ನು ನಾವು ಬಾಸ್ಮತಿ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ, ಸೋನಾ ಮಸೂರಿ ಅಕ್ಕಿ ಕೂಡ ಹಾಕಿಕೊಳ್ಬೋದು, ಯಾವುದೇ ರೈಸನ್ನು ಹಾಕಿಕೊಳ್ಬೋದು. ನಾನಿಲ್ಲಿ ಬಾಸ್ಮತಿಯನ್ನಾದರೆ ನೀವು ಒಂದು 20-30 ನಿಮಿಷ ಆದರೂ ನೆನೆಸಬೇಕು. ನೆನೆಸ್ಲಿಕ್ಕೆ ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಒಂದು 2-3 ಸಲ ವಾಶ್ ಮಾಡಿಕೊಂಡ ನಂತರ ನೆನೆಲಿಕ್ಕೆ ಬಿಟ್ಟರೆ ಆಯಿತು. ಇವಾಗ ಇದರ ಟೇಸ್ಟ್ ನೋಡಿ, ಉಪ್ಪೆಲ್ಲ ಕರೆಕ್ಟ್ ಉಂಟು ಅಂತ ನೋಡಿಕೊಳ್ಳಿ. ಇದು ಇನ್ನೊಮ್ಮೆ ಚೆನ್ನಾಗಿ ಕುದಿಲಿ, ಆನಂತರ ನಾವು ರೈಸ್ ಹಾಕಬೇಕು. ನೀರು ಚೆನ್ನಾಗಿ ಕುದ್ದ ನಂತರವೇ ಯಾವಾಗಲೂ ನಾವು ರೈಸನ್ನು ಹಾಕಿಕೊಳ್ಬೇಕು. ಇಲ್ಲಿ ನೋಡಿ ನೀರು ಚೆನ್ನಾಗಿ ಕುದೀತಾ ಉಂಟು. ನಾನು 2 ಕಪ್ ಬಾಸ್ಮತಿ ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಈಗ ಸೋಸಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದರ ಟೇಸ್ಟ್ ನೋಡಿ, ಉಪ್ಪೆಲ್ಲ ಕರೆಕ್ಟ್ ಉಂಟು ಅಂತ ನೋಡಿಕೊಳ್ಳಿ. ಇಲ್ಲಿ ನಾನೊಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ಹಾಕಿಕೊಳ್ಳೋದಕ್ಕೆ, ಜಾಸ್ತಿ ಬೇಡ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋ. ನಿಂಬೆ ರಸ ಹಾಕೋ ಉದ್ದೇಶ ಅಂದರೆ ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ. ಇಲ್ಲಿ ನಮಗೆ ಅನ್ನ ಕೂಡ ಚೆನ್ನಾಗಿ ಬಿಡಿ ಬಿಡಿಯಾಗಿ ಸಿಗ್ತದೆ. ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಲ್ಲಿ ನಾನೀಗ ಫ್ರೈ ಮಾಡಿ ಇಟ್ಕೊಂಡ ಪನ್ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ 1 ವಿಶಿಲ್ ಬರೋ ತನಕ ವೆಯ್ಟ್ ಮಾಡುವ. ನೋಡುವ ಸ್ನೇಹಿತರೆ, ನಮ್ಮ ಪನ್ನೀರ್ ಪುಲಾವ್ ಯಾವ ರೀತಿ ಬಂದಿದೆ ನೋಡುವ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ನಾವು ಇಲ್ಲಿ ಬಿಸಿ ಬಿಸಿ ಸೌಟ ಹಾಕಬಾರ್ದು, ಅಂದರೆ ಸ್ವಲ್ಪ ಅದು ಒಂಥರ ಎಂತ ಪಿಚಿ ಪಿಚಿ ಇರ್ತವಲ್ಲ ಆ ರೀತಿ ಆಗ್ತದೆ. ಒಂದು ಸ್ವಲ್ಪ ತಣ್ಣಗಾದ ನಂತರ ನಾವು ಇಲ್ಲಿ ಸರ್ವ್ ಮಾಡಬೇಕು. ನೋಡಿ ಎಲ್ಲ ಉದ್ರಾಗಿ ಬಂದಿದೆ ನೋಡಿ. ನೋಡಿ ಸ್ನೇಹಿತರೆ, ಆರೋಗ್ಯದಾಯಕವಾದ ಮತ್ತು ಸೊಗಸಾದ ಪನ್ನೀರ್ನ ಪುಲಾವ್ ಅಥವಾ ಪನ್ನೀರಿನ ಬಿರಿಯಾನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟೊಂದು ಉದುರಾಗಿ ಬಂದಿದೆ. ಮತ್ತು ಪನ್ನೀರು ಕೂಡ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.